ನಾವು ಕರೆಕ್ಟಾಗಿ ಸರಿ ಮಾಡಿಸ್ತಕ್ಕಂಥದ್ದು. ಡೀಸೆಲ್ ವಾಹನಗಳಾದರೆ ಪಂಪ್ಗಳನ್ನು ಪ್ರತಿ ವಾರಕ್ಕೊಮ್ಮೆ ಅದನ್ನು ಸರಿಪಡಿಸ್ತಕ್ಕಂಥದ್ದು. ಟೂ ವೀಲರ್ಗಳಲ್ಲಿ ಸೈಲೆನ್ಸರ್ ಇರುತ್ತೆ. ನಮಗೆ ಸೈಲೆನ್ಸರನ್ನು ನಾವು ಏನು ಮಾಡಿರ್ತೀವಿ, 6 ತಿಂಗಳು ವರ್ಷ ಆದರೂ ಕ್ಲೀನ್ ಮಾಡಲ್ಲ. ಆಯುಧ ಪೂಜೆಗೆ ಅಷ್ಟೇ ಅದನ್ನು ತೆಗಿಯೋದು. ಕೆಲವರು ಆಯುಧ ಪೂಜೆಗೂ ಕ್ಲೀನ್ ಮಾಡಲ್ಲ ಅಲ್ವಾ? ಅದಕ್ಕೂ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ ಈ ಸರಿ. ಏನೋ ಚೆನ್ನಾಗಿದೆ ಬಿಡು, ಬೆಳಗ್ಗೆ ಎದ್ದರೆ ಓಡುತ್ತಾ ಇರ್ತೀರ. ಅದೇ ಥರ ನೀವು ಅಷ್ಟೇ, ನಿಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಳಲ್ಲ, ವಾಹನಗಳ ಆರೋಗ್ಯನೂ ಕಾಪಾಡ್ಕೊಳ್ಳಲ್ಲ. ಎಲ್ಲ ನಿಂತ ಮೇಲೆ ನಾವು ರಿಪೇರಿ ಮಾಡೋಕ್ಕೆ ಹೋಗ್ತೀವಿ. ಹಾಗಾಗಿ ಈಗಿನ ಸಮಸ್ಯೆಗೆ ಕಾರಣ ಈ ವಾಯುಮಾಲಿನ್ಯ ಕೂಡ. ವಾಯುಮಾಲಿನ್ಯದಿಂದ ಮಧುಮೇಹ ಕೂಡ ರೋಗ ಬರ್ತಾ ಇದೆ. ಡಯಾಬಿಟಿಸ್ ಅಂತ ಕೇಳಿದ್ದೀರಾ, ಸಕ್ಕರೆ ಕಾಯಿಲೆ, ಅದು ಕೂಡ ಈ ದಟ್ಟವಾದ ಹೊಗೆಯಿಂದ ಕುಡಿದು ಒಳಗಡೆ ಪ್ಯಾಂಕ್ರಿಯಾಸ್ ಅಂತಕ್ಕಂಥ ಅಂಗ ಕೆಲಸ ಮಾಡಿದಲೇ ಮಧುಮೇಹಕ್ಕೂ ಕೂಡ ಕಾರಣ ಆಗಿದೆ. ಹಾಗಾಗಿ ನೀವೆಲ್ಲ ಏನಪ್ಪ ಅಂತಂದರೆ, ನಾವು ಇಲ್ಲಿಂದ ಲೈಸೆನ್ಸ್ ತೊಗೊಂಡು ಹೋಗ್ತೀವಿ. ಲೈಸೆನ್ಸ್ ಮಾಡಿದ್ಮೇಲೆ ನನಗೆ ಅಷ್ಟೇ ಅಪ್ಪ ಕೆಲಸ ಅಂತ ತಿಳ್ಕೊಬಾರ್ದು. ಲೈಸೆನ್ಸ್ ತೊಗೊಂಡು ಹೋದ್ಮೇಲೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಏನು ಜಾಸ್ತಿ ಆಗುತ್ತೆ? ವಾಹನವನ್ನು ಸುಸ್ಥಿತಿಲಿ ಇಟ್ಕೊಳ್ಳೋದು, ರಸ್ತೆ ಸುರಕ್ಷತೆಯನ್ನು ಕಾಪಾಡ್ತಕ್ಕಂಥದ್ದು. ನಾವು ಲೈಸೆನ್ಸ್ ಇದೆ ಬಿಡು, ನಾನು ಯಾರು ಕೇಳಲ್ಲ, ಏನು ಬೇಕಾದರೂ ಮಾಡ್ಬೋದು, ಹೆಂಗೆ ಬೇಕಾದರೂ ಗಾಡಿ ಓಡಿಸ್ಬೋದು ನಾನು ಅಂತಕ್ಕಂಥದ್ದಲ್ಲ. ನಿಮ್ಗೆ ಜವಾಬ್ದಾರಿಯುತವಾಗಿ ಒಂದು ಚಾಲಕ ಅಂತ ಲೈಸೆನ್ಸ್ ಕೊಡ್ತಕ್ಕಂಥದ್ದು ಅಲ್ವಾ? ಪೊಲೀಸ್ನವರು, RTOದವರು ಕೇಳಿದ್ರೆ ತೋರ್ಸೋಣ ಬಿಡು ಅಂತಲ್ಲ. ಅದು ಒಂದು ಕಾನೂನು, ಅದು ಅಲ್ವಾ? ಅವ್ರಿಗೆ ತೋರಿಸೋದು ನಮ್ಮ ಕರ್ತವ್ಯ. ಅದ್ರ ಜೊತೆಯಲ್ಲಿ ವಾಹನಗಳ ಸುರಕ್ಷತೆ ಮತ್ತು ಜನರ ಸುರಕ್ಷತೆ ನಾವು ಕಾಪಾಡಬೇಕು. ಇಷ್ಟೆಲ್ಲ ನೀವೆಲ್ಲ ಕಷ್ಟಪಟ್ಟು ಬಂದಿರ್ತೀರಾ, ವಾಹನ ತಗೊಂಡಿರ್ತೀರಾ, ಅದು ಸುರಕ್ಷಿತವಾಗಿ ನಾವು ರಸ್ತೆಯಲ್ಲಿ ವಾಹನ ಓಡಿಸೋದ್ರ ಜೊತೆಗೆ ಈ ಪರಿಸರ ಮತ್ತು ಶಬ್ದವನ್ನು ಹಾಳು ಮಾಡ್ದಲೆ, ಮಾಲಿನ್ಯ ಮಾಡ್ದಲೆ ನಾವು ಅದನ್ನು ಕಾಪಾಡಬೇಕು. ಶಬ್ದ ಮಾಲಿನ್ಯ ಕೂಡ ನಿಮಗೆ ಗೊತ್ತಿದೆ. ಈ ಕೆಟ್ಟ ಕೆಟ್ಟ ಆರನ್ನು ನೋಡಿರ್ತೀರಲ್ವಾ? ರಿವರ್ಸ್ ಆರನ್ನು ಹಾಕ್ತಾರೆ. ಆಮೇಲೆ ಕರ್ಕಶ ಶಬ್ದಗಳು, ಆರನ್ ಇರುತ್ತಲ್ಲ, ಹೇರ್ ಆರನ್ ಅಂತೀವಿ, ಸೌಂಡ್ ಮಾಡ್ತಕ್ಕಂಥದ್ದು. ಅದಕ್ಕೆ ಅವಶ್ಯಕತೆಯೇ ಇರೋದಿಲ್ಲ. ಒಂದು ಸಿಗ್ನಲಲ್ಲಿ ನಿಂತಿರ್ತೀರ, ಸುಮ್ಮನೆ ಕೀ 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 ಅಂತ ಶಬ್ದ ಮಾಡ್ತಾ ಇರ್ತೀರ. ಅದು ಎಷ್ಟು ಇರಿಟೇಷನ್ ಆಗುತ್ತೆ. ಬೇಗ ಶಬ್ದ ಮಾಲಿನ್ಯದಿಂದ ನಮಗೆ ಕಿವಿಗಳು ಹಾಳಾಗುತ್ತೆ, ನಮಗೆ ಗೊತ್ತಾಗಲ್ಲ. ನಮ್ಗೆ 60 ವರ್ಷದಲ್ಲೇ ಕಿವುಡ್ರಾಗ್ಬಿಡ್ತೀವಿ. ಈ ಆಟೋ ರಿಕ್ಷಾ ಶಬ್ದ ಮಾಲಿನ್ಯ ಜಾಸ್ತಿ ಮಾಡ್ತಾರೆ ಸೈಲೆನ್ಸರಿಂದ, ನೋಡಿದ್ದೀರಲ್ವಾ? ಬೆಂಗಳೂರಿಗೆ ಹೋದರೆ ಆಟೋ ರಿಕ್ಷಾನೇ ಸೌಂಡು, ಇಲ್ಲೂ ಕೂಡ ಅಷ್ಟೇ ಪಟ 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 ಸೌಂಡ್ ಬರ್ತಾ ಇರುತ್ತೆ. ಅವನು ಡ್ರೈವರ್ ಕೂತಿರ್ತಾನೆ, ಆಟೋ ಓಡಿಸ್ತಾ ಇರ್ತಾನೆ, ಅವ್ನಿಗೆ 50 ವರ್ಷ 60 ವರ್ಷದಲ್ಲಿ ಕಿವಿ ಡಮಾರಂದೋಗಿರುತ್ತೆ, ಕಿವಿನೇ ಕೇಳಲ್ಲ, ಜೋರಾಗಿ ಮಾತಾಡಬೇಕು. ನೋಡಿದ್ದೀರಲ್ವಾ? ಎಷ್ಟೋ ಸರಿ ನಮಗೆ ನಾವು ಬೇರೆ ಮಾತಾಡ್ಸಿದ್ರು ಅವ್ರು ಮಾತಾಡಲ್ಲ, ಸದ್ಯದಲ್ಲಿ ಜೋರಾಗಿ ಮಾತಾಡಬೇಕು. ಯಾಕೆ? ಇದು ಕಿವಿ ಎಲ್ಲ ಹಾಳಾಗ್ತಕ್ಕಂಥದ್ದು ಈ ಶಬ್ದ ಮಾಲಿನ್ಯದಿಂದ. ಯಾವುದೇ ರೀತಿಯಾದ ಕೆಟ್ಟ ಶಬ್ದ ಬರ್ದಂಗೆ ಸೈಲೆನ್ಸರ್ಗಳನ್ನು ಆಲ್ಟ್ರ್ ಮಾಡಬಾರ್ದು. ಹಾಗೆ ಹಾರನ್ಗಳನ್ನು ಬೇರೆ ಬೇರೆ ನಮಗಿಷ್ಟ ಬಂದಂಗೆ ಎಲೆಕ್ಟ್ರಿಕಲ್ ಹಾರನ್ ಬಿಟ್ಟು ಬೇರೆ ಹಾರನ್ಗಳನ್ನು ಹಾಕಬಾರ್ದು. ಅರ್ಥ ಆಯ್ತಾ? ಸೊ ಇದು ನಿಮಗೆ ಒಂದು ಕಾನೂನು ಪಾಠ, ಕಾನೂನು ಅರಿವು. ಜೊತೆಯಲ್ಲಿ ಕಾನೂನು ಏನು ಹೇಳುತ್ತೆ, ನೀವು ವಾಯು ಮಾಲಿನ್ಯ ಶಬ್ದ ಮಾಲಿನ್ಯದಿಂದ ಈ ಥರ ಏನಾದರೂ ತೊಂದರೆ ಮಾಡಿದ್ರೆ ನಿಮಗೆ ಮೊದಲೆಲ್ಲ ನಿಮಗೊಂದು ನೋಟಿಸ್ ಕೊಟ್ಟು ವಾರ್ನ್ ಮಾಡ್ತಾ ಇದ್ದೀವಿ. ಈಗಿಲ್ಲ, ನೇರವಾಗಿ ನಿಮಗೆ ದಂಡವನ್ನು ವಸೂಲಿ ಮಾಡ್ತಕ್ಕಂಥದ್ದು, ದಂಡ ವಿಧಿಸ್ತಕ್ಕಂಥದ್ದು. 2,000 ರೂಪಾಯಿ ತನಕ ದಂಡ ಬೀಳುತ್ತೆ. ಜೊತೆಯಲ್ಲಿ ನೀವು ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಈ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯಕ್ಕೆ ನಿಮ್ಗೆ ಯಾರೂ ನಿಮಗೆ ಸಹಕಾರ ಕೊಡಲ್ಲ. ಯಾರಾದ್ರೂ ನಿಮಗೆ ಈ ಶಬ್ದ ಮಾಡ್ತಾ ಇದ್ದಾನೆ ಅಥವಾ ಇವನು ವಾಹನದಿಂದ ಹೆಚ್ಚು ಹೊಗೆ ಬರ್ತಾ ಇದೆ ಅಂತ ಏನಾದರೂ ನಾವು ನೋಟಿಸ್ ಕೊಟ್ಟು ನಿಮಗೆ ದಂಡ ಹಾಕೋದ್ರ ಜೊತೆಗೆ ಮಾಡಿದ್ರೆ ಕೋರ್ಟ್ಗೆ ಹೋಗ್ಬಿಟ್ಟು ನಿಮ್ಮ RC ಕ್ಯಾನ್ಸಲ್ ಕೂಡ ಆಗ್ತದೆ. ಆದ್ದರಿಂದ ಜೈಲು ಕೂಡ ಆಗೋ ಸಂದರ್ಭ ಇರುತ್ತೆ. ಯಾವುದೇ ಕಾರಣಕ್ಕೂ ನಾವು ಶಬ್ದ ಮತ್ತು ವಾಯು ಮಾಲಿನ್ಯವನ್ನು ನಾವು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಅರ್ಥ ಆಯ್ತಾ? ಪ್ರತಿನಿತ್ಯ ವಾಹನಗಳನ್ನು ನಾವು ಹೇಗೆ ನಾವು ದಿನ ಸ್ನಾನ ಮಾಡ್ತೀವೋ ಅದೇ ರೀತಿ ವಾಹನಗಳಿಗೂ ಶುಚಿತ್ವ ಕಾಪಾಡ್ಕೋಬೇಕು. ಅವುಗಳನ್ನು ತೊಳೆದು ಅದು ಶಬ್ದ ಬರ್ದಾಗೆ ಮತ್ತು ಗಾಳಿಯನ್ನು ಸರಿಯಾಗಿ ನೀವು ನೋಡಿಕೊಂಡು ವಾಹನಗಳಿಗೆ ಒಳ್ಳೆಯ ಇಂಧನವನ್ನು ಹಾಕ್ಸ್ಬೇಕು. ಕಲಬೆರಕೆ ಇಂಧನ ಅಂದ್ರೇನು? ಪೆಟ್ರೋಲು ಡೀಸೆಲ್ ಹಾಕ್ಸ್ತಿರಲ್ಲ, ಅದು ಕಲಬೆರಕೆ ಇರಬಾರ್ದು. ಎಲ್ಲೋ ಹೋಗ್ತೀರಾ ನಾವು, ಈ ಸ್ಪೆಷಲಿ ಡೀಸೆಲ್ ವಾಹನಗಳು, ಈ ಆಟೋ ರಿಕ್ಷಾ ಮತ್ತು ಈ ಲಾರಿ ಇಂಥವರೆಲ್ಲ ಏನು ಮಾಡ್ತಾರೆ, ಹೋಗಿ ಯಾವುದೋ ಒಂದು ಕಡೆ ಸೀಮೆಣ್ಣೆ ಬೆರೆಸಿ ಓಡಿಸ್ತಕ್ಕಂಥದ್ದು, ಅದರಿಂದ ಪೆಟ್ರೋಲ್ ಮಿಕ್ಸ್ ಮಾಡ್ತಕ್ಕಂಥದ್ದು, ಡೀಸೆಲ್ ಮಿಕ್ಸ್ ಮಾಡ್ತಕ್ಕಂಥದ್ದು, ಇದರಿಂದ ಕೆಟ್ಟ ಗಾಳಿ ನಮಗೆ ವಾಹನದಿಂದ ಬರ್ತಕ್ಕಂಥದ್ದು, ಅದು ಮಿಕ್ಸ್ ಆದಾಗ ಎಲ್ಲ ಪರಿಸರ ಹಾಳಾಗುತ್ತೆ. ಆದ್ದರಿಂದ ನೀವು ಕೂಡ ಏನಂದರೆ, ಸರ್ ನಾವು ಆಟೋ ಓಡಿಸಲ್ಲ, ನಾವು ಲಾರಿ ಓಡಿಸಲ್ಲ, ಬರೀ ಟೂ ವೀಲರು ಕಾರು ಅಂತ ಹೇಳೋದಲ್ಲ. ನಿಮಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಆ ಥರ ವಾಹನಗಳನ್ನು ನಾವು ಕಂಡು ಬಂದರೆ ತಿಳಿಸ್ಬೇಕಾಗತ್ತೆ. ಅವ್ರಿಗೂ ಕೂಡ ಅದರಿಂದ ಏನು ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ಹೇಳಬೇಕು. ಈಗ ಆಟೋ ರಿಕ್ಷಾದಲ್ಲಿ ಹೊಗೆ ಬರ್ತಾ ಇದ್ದರೆ ನಿಲ್ಸಿ ಹೇಳಬೇಕು, ಈ ಥರ ವಾಹನದಲ್ಲಿ ನಿನಗೆ ಹೊಗೆ ಜಾಸ್ತಿ ಬರುತ್ತಪ್ಪ, ಇದರಿಂದ ನಿನಗೆ ಶ್ವಾಸಕೋಶಗಳಿಗೆ ತೊಂದರೆ ಆಗುತ್ತೆ, ಕಣ್ಣು ಮಂಜಾಗುತ್ತೆ, ಹೃದಯಕ್ಕೆ ತೊಂದರೆ ಆಗುತ್ತೆ, ಮಧುಮೇಹ ರೋಗ ಬರುತ್ತೆ. ಅದೇ ರೀತಿ ಹೆಣ್ಣು ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಹುಟ್ಟತಕ್ಕಂಥ ಮಗು ಅಂಗವಿಕಲಾಗಿ ಹುಟ್ಟುತ್ತದೆ. ಈಗ ಎಷ್ಟೋ ಮಕ್ಕಳು ಯಾಕೆ ಅಂಗವಿಕಲರಾಗಿ ಹುಟ್ಟುತ್ತಾರೆ ಅಂತ ನಿಮಗೆ ಗೊತ್ತಿರಲ್ಲ. ಅದು ಕೂಡ ವಾಯು ಮಾಲಿನ್ಯದಿಂದ ಉಂಟಾಗುತ್ತೆ. ಎಷ್ಟೋ ಮಕ್ಕಳಿಗೆ ಶಬ್ದದಲ್ಲೇ ವಾಸ ಮಾಡ್ತಾರೆ. ಎಷ್ಟೋ ತಂದೆ ತಾಯಿಗಳು ಈ ಶಬ್ದದ ಜಾಸ್ತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಶಬ್ದದಲ್ಲೇ ವಾಸ ಮಾಡ್ತಾರೆ ಅಲ್ವಾ, ಮನೆಗಳಲ್ಲಿ.
ಸೊ ಶಬ್ದನೇ ಇರುತ್ತೆ ಅವ್ರಿಗೆ. ಆಗ ಹುಟ್ಟೋ ಮಗು ಕೂಡ ಕಿವುಡಾಗಿ ಹುಟ್ಟುತ್ತೆ, ಕಣ್ಣು ಮಂಜಾಗಿ ಹುಟ್ಟುತ್ತೆ, ಕಣ್ಣು ಕುರುಡಾಗಿ ಹುಟ್ಟುತ್ತೆ. ಹೀಗೆ ಅನೇಕ ರೀತಿ ಹುಟ್ಟೋ ಮಗುಗಳು ಕೂಡ ಶ್ವಾಸಕೋಶಗಳಿಗೆ ತೊಂದರೆ ಜಾಸ್ತಿ ಆಗುತ್ತೆ. ಈಗ ನೀವು ಯಾವುದಾದ್ರೂ ಒಂದು ಆಸ್ಪತ್ರೆಗೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಮಕ್ಕಳಿಗೆಲ್ಲ ಈ ಮಾಸ್ಕ್ ಥರ ಹಾಕಿರ್ತಾರೆ, ನೋಡಿದ್ದೀರಲ್ವಾ ನೀವು? ಎಷ್ಟೋ ನಿಮ್ಮ ಮಕ್ಳುಗಳು ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ತೀರ, ನೆಬುಲೈಸರ್ ಅಂತಾರೆ. ಯಾಕೆ? ಉಸಿರಾಡೋಕ್ಕೆ ಮಕ್ಳಿಗೆ ಇನ್ನೂ 1 ವರ್ಷದ ಮಗು ಆಗಿರಲ್ಲ, ಆಗಲೇ ಉಸಿರಾಡೋಕ್ಕೆ ತೊಂದರೆ ಆಗ್ತದೆ. ಇದಕ್ಕೆಲ್ಲ ಕಾರಣ ಏನು? ಈ ವಾಯು ಮಾಲಿನ್ಯ ಅಂತಕ್ಕಂಥದ್ದು. ಸೊ ನಾವು ಪ್ರತಿ ವರ್ಷವೂ ಪ್ರತಿ ದಿವಸನೂ ನಿಮಗೆ ಪಾಠ ಹೇಳ್ತಾನೆ ಇರ್ತೀವಿ. ಸಾರ್ವಜನಿಕರು ನೀವು ಹೆಚ್ಚು ಹೆಚ್ಚು ಗಮನ ಕೊಡಬೇಕು. ಕೇವಲ ನಾವು ಕಾನೂನನ್ನು ಪಾಲನೆ ಮಾಡ್ತಕ್ಕಂಥದ್ದು ಅಥವಾ ಕಾನೂನು ಏನು ಹೇಳುತ್ತೋ ಅದಕ್ಕೆ ನಿಮಗೆ ಹೇಳ್ತಕ್ಕಂಥದ್ದು, ಅರಿವು ಮೂಡಿಸ್ತಕ್ಕಂಥದ್ದು ಜೊತೆಗೆ ನೀವು ಕೂಡ 100 ಜನಕ್ಕೆ ಅರಿವನ್ನು ಮೂಡಿಸಬೇಕು. ಇಲ್ಲಿಂದ ಹೋದ ಮೇಲೆ ಇದ್ರದ್ದು ನಿಮಗೆ ಒಂದು ಕರಪತ್ರ ಕೊಟ್ಟಿರ್ತೀವಿ, ಇದನ್ನೆಲ್ಲ ಓದ್ಕೋಬೇಕು. ಇದರಲ್ಲಿ ಏನು ಹೇಳ್ತಾರೆ ನೋಡಿ, ಏರ್ ಪೊಲ್ಯೂಷನ್ ಅಂತಕ್ಕಂಥದ್ದು ನಮಗೆ ಬಹಳಷ್ಟು ಬೇರೆ ಬೇರೆ, ಇವಾಗ ಕೊರೋನಾ, ನೀವು ಬೇರೆ ಬೇರೆ ವೈರಸ್ ರೋಗಾಣುಗಳು ಹೇಗೆ ಬರ್ತಾವೋ ಅದೇ ರೀತಿ ಈ ವಾಯು ಮಾಲಿನ್ಯ ಕೂಡ. ಇದರಂದು ಕೂಡ ಲಕ್ಷಾಂತರ ಜನ, ಒಂದು 4 ಕೋಟಿ ಜನ ಇಡೀ ವಿಶ್ವದಲ್ಲಿ ಇದು ವರ್ಷಕ್ಕೆ ಸಾಯ್ತಾ ಇದ್ದಾರೆ. ವರ್ಷಕ್ಕೆ ವಾಯು ಮಾಲಿನ್ಯದಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ದಿನೇ ದಿನೇ ವರ್ಷ ಹೆಚ್ಚುತ್ತಾ ಇದೆ. ಇದಕ್ಕೆಲ್ಲ ನಾವೇ ಕಾರಣ. ಹಾಗೆ ಕೂಡ ಒಂದು ನಿಮಿಷಕ್ಕೆ 4 ಜನ ಶ್ವಾಸಕೋಶಗಳ ತೊಂದರೆಗಳಿಂದ ಗಮನ ಹರಿಸ್ತಾ ಇದ್ದಾರೆ. ಅಂದರೆ ಒಂದೊಂದು ನಿಮಿಷಕ್ಕೂ ಅವ್ರ ಆಸ್ಪತ್ರೆಗೆ ಹೋದರೆ ನಿನಗೆ ಅಸ್ತಮಾ, ಉಪ್ಸ, ವೀಸಿಂಗು ಅಂತ ಹೇಳ್ತಾರೆ. ಯಾಕೆ ಅಸ್ತಮಾ, ವೀಸಿಂಗು, ಉಪ್ಸ ಸುಮ್ಮನೆ ಬರೋದಿಲ್ಲ? ಒಳ್ಳೆ ಗಾಳಿ ಇದ್ದರೆ ಯಾಕೆ ಬರುತ್ತಾ? ಅದು ಬರಲ್ಲ. ಹಾಗಾಗಿ ನಾವು ಹೆಚ್ಚು ಸಿಟಿ ಒಳಗಡೆ ಇದ್ದಾಗ ಅದರಲ್ಲಿ ಬರ್ತಕ್ಕಂಥ ವಾಹನಗಳೇ ಜಾಸ್ತಿ. 80 ಲಕ್ಷ ವಾಹನಗಳು ಮೀರಿ ಇದೆ ಇವಾಗ. ನಮ್ಮ ಬೆಂಗಳೂರು ನಗರದಲ್ಲಿ ಎಷ್ಟಿದೆ? 1,30,30,00,000 ಜನಸಂಖ್ಯೆ ಇದ್ದರೆ 80 ಲಕ್ಷಕ್ಕೆ ಮೇಲೆ ವಾಹನಗಳ ಸಂಖ್ಯೆ ಇದೆ. ಅದು ದ್ವಿಚಕ್ರ ವಾಹನ 50 ಲಕ್ಷಕ್ಕಿಂತ ಜಾಸ್ತಿ ಇದೆ. ಈ ದ್ವಿಚಕ್ರ ವಾಹನಗಳಲ್ಲಿ ಬರ್ತಕ್ಕಂಥದ್ದು ನಮಗೆ ಈ ಪೆಟ್ರೋಲ್, ಅದು ಕಾರ್ಬನ್ ಮೊನಾಕ್ಸೈಡ್ ಅಂತಕ್ಕಂಥ ಒಂದು ಅನಿಲವನ್ನು ಹೊರಗಡೆ ಸೂಸುತ್ತೆ. ಅದು ನಮಗೆ ಗೊತ್ತಾಗಲ್ಲ. ಅದಕ್ಕೇ ಆ ಪೆಟ್ರೋಲ್ ವಾಹನಗಳಿಂದನೇ ಜಾಸ್ತಿ ಕಣ್ಣುರಿ ಎಲ್ಲ ಬರ್ತಕ್ಕಂಥದ್ದು. ಅದು ನಿಮಗೆ ಒಂದು 5 ನಿಮಿಷ ಕುಡಿದ್ಬಿಟ್ರೆ ನಿಮಗೆ ಉಸಿರೇ ಕಟ್ಟಿಬಿಡುತ್ತೆ. ಅಷ್ಟು ಕೆಟ್ಟ ಗಾಳಿ, ಅದು ನಮಗೆ ಗೊತ್ತಾಗಲ್ಲ. ಅದರಿಂದ ಪ್ರಾಣನೇ ಹೊರಟೋಗುತ್ತೆ. ಆದರೂ ನಾವು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಲ್ಲ. ನಮಗೆ ಪೆಟ್ರೋಲ್ ವಾಹನಗಳಲ್ಲಿ ಗೊತ್ತಾಗುತ್ತೆ ಏನಂದರೆ ವಾಹನ ಹೊಗೆ ನಮ್ಮದೇನು ಜಾಸ್ತಿ ಬರ್ತಾ ಇಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಅದು ಬರ್ತಕ್ಕಂಥದ್ದು ಕಾರ್ಬನ್ ಮೊನಾಕ್ಸೈಡ್ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಹೆಚ್ಚಾಗಿ ನೀವು ಈ ವಾಹನಗಳನ್ನು ಸರಿಯಾದ ಸುಸ್ಥಿತಿಲಿ ಇಟ್ಕೊಳ್ಳಿಲ್ಲ ಅಂದರೆ ಜಾಸ್ತಿ ಬರ್ತಾ ಇರ್ತದೆ, ನಮಗೆ ಕಾಣಲ್ಲ. ಅದಕ್ಕೆ ಅದನ್ನು ಅವಾಗವಾಗ ಹೋಗ್ಬಿಟ್ಟು ಮೆಕ್ಯಾನಿಕ್ ಹತ್ರ ಒಳ್ಳೆ ಸರ್ವಿಸ್ ಸ್ಟೇಷನಲ್ಲಿ ನಾವು ದುರಸ್ತಿಯನ್ನು ಮಾಡಿಸ್ತಾ ಇರಬೇಕು. 6 ತಿಂಗಳಿಗೆ, ನಾವು 3 ತಿಂಗಳಿಗೆ ಒಂದ್ಸರಿ ಆದ್ರೂ ಕೂಡ ನಮ್ಮನ್ನು ಹೇಗೆ ಚೆಕ್ ಮಾಡಿಸ್ಕೊಳ್ತೀವೋ ಅದೇ ರೀತಿ ಅದನ್ನು ಚೆಕ್ ಮಾಡಿಸ್ಕೋಬೇಕು. ಹಾಗೆ ಪ್ರತಿ ಕರ್ನಾಟಕದಲ್ಲಿ ಈ ರೀತಿಯಾಗಿ ತೊಂದರೆ ಆಗ್ತಾ ಇರೋದು 22 ಲಕ್ಷ. 2017ರಲ್ಲಿ 22 ಲಕ್ಷ ಜನ ಶ್ವಾಸಕೋಶಗಳ ತೊಂದರೆಯಿಂದ ನರಳಿದ್ದಾರೆ. ಎಷ್ಟು? 22 ಲಕ್ಷ ಜನ. ಈಗ ಅದು 30 ಲಕ್ಷಕ್ಕೆ ಆಗಿದೆ. ಪ್ರತಿ ವರ್ಷ ಈ ರೀತಿ ಶ್ವಾಸಕೋಶಗಳಿಂದ ತೊಂದರೆಯಿಂದ ನರಳತಕ್ಕಂಥವರು ಅಸ್ತಮಾ, ವೀಸಿಂಗು, ಬ್ರಾಂಕೈಟಿಸಿಂದ ಪ್ರತಿ ಜನ ಹೆಚ್ಚು ನರಳ್ತಾ ಇದ್ದಾರೆ. ಇದೊಂದೇ ಅಲ್ಲ, ಮಕ್ಕಳಲ್ಲಿ ಮಾನಸಿಕ ದುರ್ಬಲತೆ ಅಂದರೆ ಮೆಂಟಲ್ ರೆಟಾರ್ಡ್ ಆಗ್ತಕ್ಕಂಥದ್ದು, ಅವ್ರಿಗೆ ಮೆಂಟಲ್ ವೀಕ್ ಆಗ್ತಕ್ಕಂಥದ್ದು. ಯಾಕೆ? ಈ ವಾಯು ಮಾಲಿನ್ಯದಿಂದ ನಮಗೆ ಗೊತ್ತಾಗಲ್ಲ. ಅದೇ ರೀತಿ ದೃಷ್ಟಿ ಮಾಂದ್ಯತೆ ಉಂಟಾಗ್ತಕ್ಕಂಥದ್ದು. ಮೆದುಳಿನ ನಮ್ಮ ಕೆಲಸ ನಮ್ಗೆ, ಯಾಕೆಂದರೆ ಎಷ್ಟೋ ಸರಿ ವಯಸ್ಸಾಗ್ತಾ ನಮ್ಮ ಬ್ರೈನೇ ಕೆಲಸ ಮಾಡಲ್ಲ. ಕಾರಣ ಯಾಕೆ? ಈ ವಾಯು ಮಾಲಿನ್ಯ. ಅದೇ ರೀತಿ ಅಸ್ತಮಾ, ವೀಸಿಂಗು, ಬ್ರಾಂಕೈಟಿಸು, ಅನೇಕ ರೀತಿಯಾದ ಕಾಯಿಲೆಗಳು ಇವೆಲ್ಲ ನಮಗೆ ಬರ್ತಾ ಇರ್ತಕ್ಕಂಥದ್ದು ಈ ವಾಯು ಮಾಲಿನ್ಯದಿಂದ. ಇದಕ್ಕೆಲ್ಲ ಕಾರಣ ನಾವು ದ್ವಿಚಕ್ರ ವಾಹನ ಸವಾರರು ಮತ್ತು ಕಾರುಗಳು ಓಡಿಸ್ತಕ್ಕಂಥವ್ರು, ಆಟೋ ಓಡಿಸ್ತಕ್ಕಂಥವ್ರು, ಲಾರಿ, ಬಸ್ಸು ಎಲ್ಲರೂ ಕಾರಣ ಆಗ್ತೀವಿ. ಆದ್ದರಿಂದ ನಾವು ಹೆಚ್ಚು ಪ್ರಜ್ಞಾವಂತರಾಗಬೇಕು. ವಿಜ್ಞಾನ ಕಲಿಬೇಕು. ಜ್ಞಾನ ಏನು ಹೇಳುತ್ತೆ ಅದನ್ನೆಲ್ಲ ನಾವು ಕೇಳಬೇಕು. ವಾಹನಗಳಿಂದ ವಾಯು ಮಾಲಿನ್ಯ ನಾವು ಉಂಟು ಮಾಡದೆ ಪರಿಸರವನ್ನು ರಕ್ಷಣೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾವು ಪ್ರತಿಜ್ಞೆಯನ್ನು ನಾವು ಸ್ವೀಕಾರ ಮಾಡ್ತಾ ನಾವು ಪ್ರತಿಯೊಂದು ದಿವಸನೂ ನಮ್ಮ ವಾಹನ ಸುಸ್ಥಿತಿಯಲ್ಲಿ ಇಟ್ಕೊಳ್ತೀನಿ ಅಂತ ನಾವು ವಾಹನವನ್ನು ಓಡಿಸಬೇಕು. ರಸ್ತೆ ಸುರಕ್ಷತೆ ಜೊತೆಗೆ ಪರಿಸರ ಮಾಲಿನ್ಯವನ್ನು ನಾನು ಮಾಡೋದಿಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನು ಪ್ರತಿದಿನ ನೀವು ಗಾಡಿ ಕೂತ್ಕೊಂಡಾಗ ಹೊರಡಬೇಕಾದ್ರೆ ನನ್ನ ವಾಹನ ಸುಸ್ಥಿತಿಲಿ ಇದೆಯಾ ನೋಡ್ಕೋಬೇಕು. ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಏನೇನಿದೆ ಅಂತ ನೋಡ್ಕೋಬೇಕು. ಡಾಕ್ಯುಮೆಂಟ್ಸ್ನ ನಾವೆಲ್ಲ ಕರೆಕ್ಟಾಗಿ ಇಟ್ಕೊಂಡ್ರೆ ಯಾರೇ ಚೆಕ್ ಮಾಡಿದ್ರು ನಿಮಗೆ ಸರಿಯಾದ ಯಾವುದು ತೊಂದರೆ ಆಗಲ್ಲ. ಅದಕ್ಕೆ 6 ತಿಂಗಳಿಗೊಂದ್ಸರಿ ನಿಮಗೆ ಈ ಒಂದು ಪೊಲ್ಯೂಷನ್ ಸರ್ಟಿಫಿಕೇಟ್, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಹೊಗೆ ಚೆಕ್ ಮಾಡಿರೋದು. ಅದನ್ನೆಲ್ಲ ಇಟ್ಕೋಬೇಕು ನೀವು. ಅರ್ಥ